ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಗೈಸ್, ಇವತ್ತು ಏನು ಬ್ಲಾಗ್ ಅಂದರೆ, ಇವತ್ತು ಯುಗಾದಿ ಹಬ್ಬ ಗೈಸ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಇವಾಗ ಎದ್ದೆ. ಎಷ್ಟು 8:15 ಆಗಿದೆ ಗೈಸ್ ಟೈಮ್. ಇವಾಗ ನಮ್ಮ ಮನೇಲಿ ಇವತ್ತು ಏನೇನು ಮಾಡ್ತಾರೆ ಅಂತೆಲ್ಲ ತೋರಿಸ್ತೀನಿ ಗೈಸ್. ಸಿಂಪಲ್ ಆಗಿಬಿಟ್ಟಿದೆ, ತೋರಿಸ್ತೀನಿ ಬನ್ನಿ. ನಮ್ಮಮ್ಮ ಇವಾಗ ಆಗ್ಲೇ ಶುರು ಮಾಡ್ಕೊಬಿಟ್ಟಿದ್ದಾರೆ ಗೈಸ್. ಏನು ಪಲಾವ್ಗೆ ಎಲ್ಲ ತರಕಾರಿ ಹಚ್ಚಿಟ್ಕೊಳ್ತಾ ಇದ್ದವ್ರೆ. ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವಾಗೆದ್ದೆ ಗೈಸ್, ಕಂಡುಬಿಡೋಕ್ಕೆ ಆಗ್ತಾ ಇಲ್ಲ. ನೈಟೆಲ್ಲ ಫುಲ್ ಚಳಿ, ಫುಲ್ ಜೋರು ಮಳೆ. ಆದರೆ ಆನೆಕಲ್ ಮಾತ್ರ ಬಿದ್ದಿಲ್ಲ ಗೈಸ್. ಇಲ್ಲಿ ಫುಲ್ ಚಳಿ ಜಾಸ್ತಿ. ನಮ್ಮ ಬೆಕ್ಕಿಲೆಲ್ಲ ಆಟಾಡ್ತಾಳೆ. ಸರಿ, ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ನೋಡಿ ಗೈಸ್, ಎಷ್ಟು ಆಡ್ತಾಳೆ ನೋಡಿ ಗೈಸ್. ಒಳ್ಳೆ ಮಂಕಿ ಥರ ಜಂಪ್ ಮಾಡ್ತಾಳೆ. ನೋಡಿ ಗೈಸ್, ಕಸ ಗುಡ್ಸಕ್ಕೆ ಬಿಡಲ್ಲ. ಹೆಂಗ್ ಬೇಕು ಹಂಗೆ ಬಂದ್ಬಿಡ್ತಾಳೆ. ಬಂದ ಅಲ್ಲ, ಕಸದಲ್ಲೇ ಒದ್ದಾಡೋದು ನೋಡಿ. ಅವಳನ್ನ ಹೆಂಗ್ ಕ್ಲೀನ್ ಮಾಡಿದ್ರು ಸರಿಗೆ ಇರಲ್ಲ. ಹೋಗಿಗ ಆ ಬಾಕ್ಲು ಕಚ್ಚೋದು. ಏನಿದೆ ಆ ಬಾಕ್ಲಲ್ಲಿ ಅಂತ. देखो गणेश फोटो ऊपर से मंजर लग जा. ಗೈಸ್, ನಾವು ರೀಸೆಂಟಾಗಿ ಮನೆ ಶಿಫ್ಟ್ ಮಾಡಿದ್ವಲ್ಲ. ಈ ಮನೆಗೆ ಬಂದಾದ್ಮೇಲೆ ಇದ್ದೇ ಮೊದಲನೇ ಕಳಸ ಗೈಸ್ ನಾವು ಇಟ್ಟಿರೋದು. 4 months ಆಯಿತು ಮನೆ ಶಿಫ್ಟ್ ಮಾಡಿ. 4 months ಇಲ್ಲ, ಜಾಸ್ತಿನೇ ಆಯಿತು ಅನಿಸುತ್ತೆ, ಗೊತ್ತಿಲ್ಲ. ಇದ್ದೇ ಮೊದಲನೇ ಕಳಸ ಗೈಸ್ ಈ ಮನೇಲಿ ಇಟ್ಟಿರೋದು. ಒಂಥರ ನಜರ್ ಬೀಳೋ ಥರನೇ ಅನ್ನಿಸ್ತಿದೆ ನಮ್ಮ ದೇವ್ರ ಮನೆ. ಚೆನ್ನಾಗಿದೆ, ಖುಷಿ ಆಯಿತು. ಸೋನು ಸೋನು ಸೋನು
ಗೈಸ್ ಏನು ಗೊತ್ತಾ, ಇವಾಗ 12 ಗಂಟೆ ಗೈಸ್. 10 ಅಲ್ಲ 8:45ಗೇನೋ ಕರೆಂಟ್ ಹೋಗಿದ್ದು. 12 ಗಂಟೆ ಆದರೂ ನಿಜವಾಗ್ಲೂ ಒಂಚೂರು ಕರೆಂಟ್ ಬಂದಿಲ್ಲ ಗೈಸ್. ಹಿಂಗೆ ಹಬ್ಬದಲ್ಲೇ ತೆಗೆದ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ ಗೈಸ್. ತಣ್ಣೀರಲ್ಲೇ ಸ್ನಾನ ಮಾಡಿದ್ದೀವಿ ಗೊತ್ತಾ ಫುಲ್ಲು. ನಾನು, ಅಮ್ಮ, ಅಜ್ಜಿನ ಮಾಡಿಲ್ಲ, ಮಾಡಬೇಕು. ತಣ್ಣೀರಲ್ಲೇ ಸ್ನಾನ ಮಾಡಿದ್ದೀವಿ. ಅದಕ್ಕೆ ನಾನೇನು ಐಡಿಯಾ ಮಾಡಿದ್ದೀನಿ ಗೊತ್ತಾ, ತಣ್ಣೀರಲ್ಲೇ ಮೈ ಸ್ನಾನ ಮಾಡಿಕೊಂಡು ಪಾರ್ಲರ್ಗೆ ಹೋಗಿ ಬಿಸಿ ನೀರಲ್ಲಿ ಹೇರ್ ವಾಶ್ ಮಾಡಿಸ್ಕೊಂಡು ಬರೋಣ ಅಂತ ಇವಾಗ ಹೋಗ್ತೀನಿ ಗೈಸ್. ಬಿಸಿ ನೀರಲ್ಲಿ ಹೇರ್ ವಾಶ್ ಮಾಡಿಸ್ಕೊಂಡು ಬರ್ತೀನಿ. ಹಬ್ಬದಲ್ಲಿ ಹಿಂಗೆ ತೆಗೆದುಬಿಟ್ರೆ ಹಬ್ಬ ಮಾಡೋದು ಹೆಂಗೆ, ಅಡುಗೆ ಮಾಡೋದು ಹೆಂಗೆ ಗೈಸ್? ಹೆಂಗೆ ಅಂತ ಇವಾಗ ಬರೀ ಸುಮ್ಮನೆ ಇದು ಹಾಕ್ಕೊಂಡಿದ್ದೀನಿ ಗೈಸ್. ಸುಮ್ಮನೆ ಒಂದು ಟಾಪ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸೀರೆ ಹಾಕೋತೀನಿ. ಸೀರೆ ಹಾಕ್ಕೊಂತೀನಿ. ಆಮೇಲೆ ಸಿಗ್ತೀನಿ. ಗೈಸ್, ನಮ್ಮ ಸೋನು ಹೆಂಗೆ ಮಲಗಿದ್ದಾಳೆ. ನಮ್ಮ ಅಜ್ಜಿ ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಳಕ್ಕಂತ ಅಂದ್ಬಿಟ್ಟು ಈಗ ತೆಗ್ದಿದ್ರಲ್ಲ, ಅದ್ರ ಮೇಲೆ ಹೋಗಿ ಮಲಗಿರೋದು ನೋಡಿ ಗೈಸ್. ಹಬ್ಬಕ್ಕೆ ಹೊಸ ಬಟ್ಟೆ ಹಾಕ್ಕೊಬಿಟ್ಟಿದ್ದಾಳೆ. ಸರ ಹಾಕಿದ್ವಿ, ಅದನ್ನು ತೆಗ್ದುಬಿಟ್ಟಿದ್ದಾಳೆ. ಬಟ್ ಮಾತ್ರ ಹಂಗೆ ಐತೆ. ಯಾವ ಥರ ಮಲಗಿದ್ದಾಳೆ ನೋಡಿ ಗೈಸ್. ನನ್ನ ಮುದ್ದು ಬಂಗಲ ಕಚ್ಚಿ ಹಾಕ್ಬಿಡ್ಬೇಕು ಅವಳಿಗೆ. ನನ್ನ ಕೈ ಎಲ್ಲ ಹೆಂಗೆ ಬೆಳೆಸ್ತಾಳೆ ಗೊತ್ತಾ ಗೈಸ್. ಗೈಸ್, ನಮ್ಮಮ್ಮ ಕಿಚನಲ್ಲಿ ಹೂರ್ಣ ರೆಡಿ ಮಾಡ್ಕೊತಾ ಇರ್ಬೇಕಾದ್ರೆ ಸುಮ್ಮನೆ ಹಂಗೆ ಹಾಲಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ. ನಮ್ಮಮ್ಮ ಹೂರ್ಣ ರೆಡಿ ಮಾಡ್ತಾ ಇದ್ದಾರೆ ಗೈಸ್. ನಮ್ಮ ಅಜ್ಜಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ರ. ಹ್ಯಾಪಿ ಯುಗಾದಿ ಅಂದೆಲ್ಲರಿಗೂ. ಹ್ಯಾಪಿ ಯುಗಾದಿ. ಆಹಾ ಸೇನಿ ಆದ್ಮೀನ ಹ್ಯಾಪಿ ಯುಗಾದಿ. ಆಯ್ತಾ ಮಮ್ಮ 2 ನಿಮಿಷ. ಯಾಕ ಎಲ್ಲರಿಗೂ ಹ್ಯಾಪಿ ಯುಗಾದಿ ಗೈಸ್. ಯಾಕಂದ್ರೆ 1 ನಿಮಿಷ ಅಮ್ಮ 1 ನಿಮಿಷ. ಎಲ್ಲರಿಗೂ ಹ್ಯಾಪಿ ಯುಗಾದಿ ಗೈಸ್. ಗೈಸ್
ಅದನ್ನು ಕೊಟ್ಬಿಟ್ರು ಗೈಸ್. ಗೈಸ್ ಏನು ಗೊತ್ತಾ, ನಾನು ಎಷ್ಟು ಸೀರೆ ಹಾಕೊತಾ ಇದ್ದೀನಿ ಅಂತ ಹೇಳಿದ್ದೆ ಅಲ್ವಾ, ಯಾವ ಸೀರೆ ಅಂತ ಗೊತ್ತಾ ನಿಮಗೆ? ತೋರಿಸ್ತೀನಿ. ಈ ಸೀರೆ ಹಾಕೊತಾ ಇದ್ದೀನಿ ನಾನು. ಯಾಕೆ ಈ ಸೀರೆ ನಂಗೆ ತುಂಬ ಇಷ್ಟ ಗೊತ್ತಾ ಈ ಸೀರೆ? ಯಾಕೆಂದರೆ ಈ ಬ್ಲೌಸ್ ಬಂದು ನಮ್ಮಮ್ಮ ಹೊಲಿದಿರೋದು ಗೈಸ್, ಅದಕ್ಕೆ ನನಗೆ ಇದಿಷ್ಟ. ನಾನು ಇವತ್ತು ಹಾಕ್ಕೊಳ್ಳೋದು ಮತ್ತು ನಾಳೆ ಹಾಕ್ಕೊಳ್ಳೋದು ಎರಡು ನಮ್ಮಮ್ಮನೇ ಹೊಲಿದಿರೋದು ಗೈಸ್. ಇದು ನೋಡಿ ಎಷ್ಟು ಚೆನ್ನಾಗಿದೆ. ನಾಳೆ ಲೆಹೆಂಗಾ ಹಾಕ್ಕೊತೀನಿ, ಅದು ಲೆಹೆಂಗಾ ಫುಲ್ ಸ್ಕರ್ಟ್ ಎಲ್ಲ ನಮ್ಮಮ್ಮನೇ ಹೊಲಿದಿರೋದು. ನಮ್ಮಮ್ಮ ಟೈಲರು. ದಕ್ಕೊಳ್ತಾ ಇದ್ದೀನಿ ಇವತ್ತು, ಇದ್ದೀನಿ. ಆಮೇಲೆ ಸಿಗ್ತೀನಿ ರೆಡಿ ಆದಮೇಲೆ. ಬಾಯ್. ನಮ್ಮಮ್ಮನ ಸೀರೆ ಉಡ್ಸ್ಬಿಟ್ರು ಅಂಡಿ. ಆಮೇಲೆ ಫುಲ್ ತೋರಿಸ್ತೀನಿ. ಇವಾಗ ಫಸ್ಟು ರೆಡಿ ಆಗೋಣ ಗೈಸ್, ಆಯಿತಾ? ನಾನು ಏನೇನು ಹಾಕ್ತೀನಿ ಅಂತ ಗೊತ್ತಾ ನಿಮಗೆ? ಗೆಟ್ ರೆಡಿ ವಿತ್ ಮೀ ಈ ಥರ ಆಗ್ತಿದೆ ಈ ವಿಡಿಯೋ, ಆಗಲಿ ಪರವಾಗಿಲ್ಲ. ನಾನು ಏನಂದರೆ ಏನೂ ಹಾಕಲ್ಲ ಗೈಸ್, ನಿಜವಾಗ್ಲೂ ಮುಖಕ್ಕೆ ನಾನು ಏನೂ ಹಾಕಲ್ಲ. ಜಸ್ಟ್ ಈ ಕ್ರೀಮು, ಕಾಜಲ್ಲು, ಐಲೈನರ್. ಅದು ಐಲೈನರ್ ಇಲ್ಲಿ ಹಾಕ್ಕೊಳಕ್ಕೆಲ್ಲ ನಂಗೆ ಬರೋಲ್ಲ, ಬರೀ ಬೊಟ್ಟೆಗಷ್ಟೇ. ಆಮೇಲೆ ಇಲ್ಲಿಟ್ಟೆ ಲಿಪ್ಸ್ಟಿಕ್ ಒಂದು ಗೈಸ್, ಅಷ್ಟೇ. ಇನ್ನೇನು ಹಾಕಲ್ಲ ನಾನು. ನಿಜವಾಗ್ಲೂ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸೀರಿಯಸ್ಸಾಗಿ ನಾನು ಏನೂ ಹಾಕಲ್ಲ ಗೊತ್ತಾ. ಫಸ್ಟ್ ರೆಡಿ ಹಾಕೋಣ ಬನ್ನಿ. न्यूज़ पेपर पढ़ को मैं डोंट यू था माँ गेट रेडी विथ मी कर रही छो. न्यूज़ पेपर पढ़ लेना जा. ಎಷ್ಟು ಇರಿಟೇಟ್ ಮಾಡ್ತಿದ್ದಾರೆ ಗೈಸ್. ಒಂದು ವಿಡಿಯೋ ನೆಟ್ಟಿಗೆ ಮಾಡೋಕ್ಕೆ ಬಿಡಲ್ಲ ಅಂತಾರೆ. ನಮ್ಮಮ್ಮ ಸೀರೆ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ. ಹೋಗಿಬಿಟ್ರು, ಬಾಗ್ಲ ಉಂಡಾಗಲ್ಲಮ್ಮ. ನಾನು ಅದು ಹಾಕ್ಕೊಂಡ್ರು ಅಂದರೆ ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡ್ರು ನಾನು ಹಿಂಗೆ ಒರೆಸ್ತೀರ ನಂಗೆ ಸುಮ್ಮನೆ ಇರಲ್ಲ. ನಂಗೆ ಏನಾದ್ರು ವೈಟಿಗೆ ಜಾಸ್ತಿ ಬಂದ್ಬಿಡ್ತು ಅಂದರೆ ಆಗೋದೇ ಇಲ್ಲ ಗೈ. ಇಷ್ಟೆ. ಇರಿ ಲಿಪ್ಸ್ಟಿಕ್ ತರ್ತೀನಿ ಹೋಗ್ಬಿಟ್ಟು. ನಾನಿದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಗೈಸ್. ಈ ಥರ ಬೇರೆ ಬೇರೆ ಕಲರ್ ಇನ್ನೊಂದು ಸೆಟ್ ಬಂದಿದೆ, ಅದನ್ನು ಫೈವೇ ಬಂದಿದೆ. ಅದ್ರ ಜೊತೆಗೆ ಒಂದು ಕಾಜಲ್ಲು, ಒಂದು ಐಲೈನರು ಗಿಫ್ಟ್ ಅಂದರೆ ಫ್ರೀಯಾಗಿ ಬಂದಿದೆ. ಫ್ರೀ ಏನಿಲ್ಲ, ಇದಕ್ಕಾಸೆ ಅದನ್ನು ಆಗಿರುತ್ತೆ ಅಂದರು. ನೋಡೋಣ ಗೈಸ್. ನಾನು ಈ ಶೇಡ್ ಬಂದು ಇವತ್ತೇ ಹಾಕ್ತಾ ಇರೋದು. ಹೆಂಗೆ ಕಾಣುತ್ತಂತ ಗೊತ್ತಿಲ್ಲ, ಯಾವಾಗಲೂ ಈ ಶೇಡ್ ಹಾಕ್ತಿದ್ದೆ. ಈ ಶೇಡ್ ಇವತ್ತೇ ಹಾಕ್ತಾ ಇರೋದು, ಗೊತ್ತಿಲ್ಲ, ನೋಡೋಣ ಹೆಂಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಗೈಸ್ ನಂಗೆ ಏನಂದರೆ
ಪ್ರಾಪರಾಗಿ ನಂಗೆ ಮೇಕಪ್ ಎಲ್ಲ ಮಾಡ್ಕೊಳಕ್ಕೆ ಬರೋದೇ ಇಲ್ಲ. ನಂಗೆ ಮೇಕಪ್ ಅಂದರೆ ಇಷ್ಟನೇ ಆಗಲ್ಲ ಗೈಸ್. ಸಿಂಪಲ್ ಆಗಿರಬೇಕು. ಓವರ್ ಮೇಕಪ್ ಎಲ್ಲ ಮಾಡ್ಕೊಂಡು ನಂಗೆ ಒಂಚೂರು ಇಷ್ಟ ಆಗಲ್ಲ ಗೊತ್ತಾ. ಸಾಕಲ್ಲ. ಇಷ್ಟು ಗೈಸ್. ಅಯ್ಯೋ ಕಾಜಲ್ ಆಗಬೇಕಲ್ಲ, ಕಾಜಲೇ ಆಗಿಲ್ಲ ನಾನು. ಹಾಕ್ಬಿಡು, ತೋರಿಸ್ಬಿಡ್ತೀನಿ. ಕಿತ್ತೋಸ್ ಕಿತ್ತೋದ ಇಷ್ಟೇ ಮಾಡ್ಬಿಡ್ತೀನಿ. ಕಿತ್ತೋಯ್ತು ಬಾಯ್ಸ್. ಕಿತ್ತೋಯ್ತು. ನೋಡೋಣ ಇದ್ರೆ ಆಗಲ್ಲ ಅಂದರೆ ಝೂಡಿಯೋದಿದೆ, ಅದು ಯೂಸ್ ಮಾಡ್ತೀನಿ. ಒಂಥರ ಚುಚ್ತಾ ಇದೆ ಗೈಸ್. ಇಷ್ಟೇ ಇರೋದು. ಬಿಸಾಕ್ಬಿಡ್ತೇನೆ ಅಷ್ಟೇ. ಝೂಡಿಯೋದಿದೆ ರೀ, ಅಲ್ಲಿ ಝೂಡಿಯೋದು. ಅಯ್ಯೋ ಇದು ಇಲ್ಲ. ಇದು ನೋಡೋಣ. ಹಾಂ ಇದೆ. मिशीन ऊपर से देख माँ. मिशीन मदीटी को नहीं बच. ಅಯ್ಯೋ ಹೆಸರು ಬಿಟ್ಟಿಲ್ಲ. ಜ್ಯುವೆಲರೀಸ್ ಹಾಕ್ಕೊಂಡಿಲ್ಲ, ಇದು ಹಾಕ್ಕೊಂಡು ಬರೋಣ. ಈ ಸರ ಬಂದು ನನ್ನ ಬರ್ಡೇಗೆ ನನ್ನ ಬೆಸ್ಟ್ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು ಗೈಸ್. ಇವತ್ತೇ ಹಾಕ್ತಾ ಇರೋದು, ಬಟ್ ನೋಡೋಣ ಹೆಂಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು.
ಒಂಚೂರು ದೊಡ್ಡದಿರ್ಬೇಕಿತ್ತು. ಕೇಳ್ಕೊ ಬರ್ತೀನಿ ರೀ ನಮ್ಮಮ್ಮಗೆ. ನಮ್ಮಮ್ಮ ನೋಡಿ ಗೈಸ್, ಇಲ್ಲೇ ಸೆಟ್ ಆಗಲ್ಲ, ಬೋಳ್ ಇದ್ದಂಗೆ ಐತೆ. ಏನು ಏನೋ ಅರ್ಥ, ಅಯ್ಯೋ ಕಾಣೋದೇ ಇಲ್ಲ ಅಂತ ಹೇಳಿದ್ರು. ಚೆನ್ನಾಗಿದೆ. ಇದೇ ಇರಲಿ ಪರವಾಗಿಲ್ಲ. ನಾನು ವಾಲೆ ಇದು ಹಾಕ್ಕೊತಾ ಇದ್ದೀನಿ. ಒಂದು ಕೈ ಮಲ್ಲಿಗೆ ಶಿವ ಗೌರಿ ಕನಗ. ಅಯ್ಯೋ ಆ್ಯಕ್ಚುಲಿ ನಾನೇನು ಗೊತ್ತಾ, ಇದೆಲ್ಲ ಇದು ಹಾಕ್ಕೊಳ್ಳೋಣ ಇದ್ದೆ. ಅದು ಬಂದು ಟ್ರೆಡಿಷ್ನಲ್ಗೆಲ್ಲ ಸೂಟ್ ಆಗಲ್ಲ, ವೆಸ್ಟರ್ನ್ಗೆ ಅದು ಓಕೆ. ಅದಕ್ಕೆ ಇದು ಜುಮ್ಕ ಹಾಕ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ಇದಾದ್ಮೇಲೆ ಹಾಕ್ಕೊಳ್ತೀನಿ ಮಾಟಿ. ಇದು ಆಮೇಲೆ ಹಿಂಗೆ ಬರುತ್ತೆ. ಚೆನ್ನಾಗಿದೆ ಅಲ್ಲ? ಹಾಕ್ಕೊಳ್ಳೋಣ ಆಮೇಲೆ ಸುಮ್ಮನೆ. ಇವಾಗ ಹೆಂಗೆ ಹಾಕಿರ್ತೀನಿ ಅಷ್ಟೇ ಗೈಸ್. ತಲೆ ಬಾಚ್ಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ನಮ್ಮ ಅಜ್ಜಿ ಒಬ್ಬಟ್ಟು ತಟ್ಟುತ್ತಾ ಇದ್ದಾವ್ರಿ. ನಾನು ಮಾಡ್ತೀನಿ ಅಂದರೆ ಮಾಡಕ್ಕೆ ಬಿಡ್ತಾ ಇಲ್ಲ, ನಾನೇ ಮಾಡ್ತೀನಿ ಅಂತ ಕೂತ್ಕೊಂಡಿದ್ದಾರೆ. ಆಮೇಲೆ ಮಂಡಿ ನೋವು, ಕಾಲು ನೋವು ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಮ್ಮಮ್ಮ ಎತ್ಕೊಂಡೋಗಿ ಸುಡ್ತಾ ಇದ್ದವ್ರಿ ನೋಡಿ, ಫುಲ್ ಸುಟ್ಟಾಗ್ಬಿಟ್ಟಿದ್ದಾರೆ. ಆದರೆ ನಮ್ಮ ಮನೇಲೆಲ್ಲ ಹಿಂಗೆ ಸುಟ್ಟಿರೋದೇ ತಿನ್ನೋಕ್ಕಿಷ್ಟ ಅಲ್ಲಮ್ಮ. ಏನೇನು ಮಾಡ್ತಾ ಇರೋದು ಇವತ್ತು? ಪಲಾವ್, ಮೊಸರು ಬಜ್ಜಿ, ವಡೆ, ಒಬ್ಬಟ್ಟು, ಕಾಳುಗೊಜ್ಜು, ಅನ್ನ, ನುಗ್ಗೆಕಾಯಿ ಸಾಂಬಾರ್, ಹಪ್ಪಳ. ಹಪ್ಪಳ ಅಷ್ಟೇ ಗಾಯ್ಸ್. ಆಮೇಲೆ ರಾತ್ರಿ ಅಷ್ಟರಲ್ಲಿ ಫುಲ್ ಮುಗ್ದಿರುತ್ತೆ, ಆವಾಗ ಎಲ್ಲ ತೋರ್ಸೋದು. ಹಪ್ಪಳ ಇಲ್ಲ, ಖಾಲಿ. ಯಾಕೆ? ಅಲ್ಲಿತ್ತಲ್ಲ ಯಾವುದು? ಇಲ್ಲ, ಖಾಲಿ ಆಯ್ತು. ನಂಗೆ ಬಿಟ್ಟು ಯಾವಾಗ ತಿಂದ್ರಿ ಅಮ್ಮ? ಅದೇ ನಂಗೆ ಬಿಟ್ಟು ಹಪ್ಪಳ ಖಾಲಿ ಅಂತೆ ನೋಡಿ ಗೈಸ್. ನಾನು ತಿಂದೇ ಇಲ್ಲ, ನಾನು ಮಾಡೇ ಇಲ್ಲ. ಅದನ್ನೇ ಹೇಳಿದ್ದಲ್ಲ ಐತೆ ಅಂತ ಅಂದ್ಬಿಟ್ಟು. ಮುಗ್ಸೋಣ. ನನ್ನ ಫ್ರೆಂಡ್ ಬಂದಿದ್ದಾಳೆ ಗೈಸ್ ನಮ್ಮ ಮನೆಗೆ. ಈ ಸರ ಕೊಟ್ಟಿದ್ದು ಇವಳೆ, ನನ್ನ ಬೆಸ್ಟ್ ಫ್ರೆಂಡ್ ಅನ್ನಲ್ಲ ಇವಳೆ ಗೈಸ್. ಹಾಯ್. ಇವಾಗ ಹೊಟ್ಟೆ ಫುಲ್ ಆಯಿತು, ಊಟ ಮಾಡಿ ಆಯಿತು. ಆಮೇಲೆ ಅಷ್ಟೇ, ಮುಗಿಸೋಣ ಅನ್ಸುತ್ತೆ ಬ್ಲಾಗ್. ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ ಗೈಸ್, ಸಕ್ಕತ್ತಾಗಿ ಬಂದಿದೆ ಫೋಟೋಸ್ ಎಲ್ಲ. ಗೈಸ್, ಈ ವ್ಲಾಗ್ನ ನಾವತ್ತು ಹಬ್ಬದ ದಿವಸ ಎಂಡೇ ಮಾಡಿರಲಿಲ್ಲ ಗೈಸ್. ಯಾಕಂದರೆ ಅವತ್ತು ತುಂಬ ಬ್ಯುಸಿ ಇದೆ. ಅದು ನೆಕ್ಸ್ಟ್ ಡೇನೇ ಚಿಕನ್ ಮಟನ್ ಮಾಡೋ ದಿವಸ ಇದೆ ಅಲ್ಲ, ಅವತ್ತಿಂದ ಫುಲ್ ಹುಷಾರು ತಗ್ಬಿಟ್ಟೆ ಗೈಸ್. ಫುಲ್ ಹೆಲ್ತ್ ಇಶ್ಯೂ ಆಗೋಗ್ಬಿಟ್ಟೆ. ಆಮೇಲೆ ಅಲ್ಲಿ ನೋಡಿ ಹೆಂಗೆ ಕಚ್ತಾ ಇದ್ದಾಳೆ, ವಿಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ. ಅದಕ್ಕೆ ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟೆ. ಅವಾಗಿಂದ ಫುಲ್ ಹೆಲ್ತ್ ಇಶ್ಯೂ ಆಗಿಬಿಡ್ತು.
ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಮತ್ತು ಅವತ್ತು ಚಿಕನ್ ಮಟನ್ ಮಾಡೋದು ದಿವಸನೂ ನಾನು ಏನೂ ರೆಡಿ ಆಗಿರಲಿಲ್ಲ ಗೈಸ್, ಸುಮ್ಮನೆ ಮಲ್ಕೊಂಡಿದ್ದೆ. ನಾನು ಏನು ಒಂದು ಹೊಸ ಬಟ್ಟೆ ಹಾಕಿರಲಿಲ್ಲ. ನಮ್ಮಮ್ಮ ಸ್ಟಾರ್ಸಿಂದ ಹೊಲ್ದಿದ್ದ ಬಟ್ಟೆ, ಅದು ಲೆಹೆಂಗಾ ಅದು ಹಾಕಿರಲಿಲ್ಲ, ಏನೂ ಹಾಕಿರಲಿಲ್ಲ. ಅದು ಬೇರೆ ದಿವಸ ಹಾಕ್ತೀನಿ. ಅದಾದಮೇಲೆ ಇಷ್ಟೇ ಗೈಸ್. ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು.